ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ಫ್ರೆಂಡ್ಸ್, ಈಗಾಗಲೇ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿರುವ ಮತ್ತು ಸಲ್ಲಿಸಬೇಕಾಗಿರುವ ಅಭ್ಯರ್ಥಿಗಳ ಇದ್ರ ಬಗ್ಗೆ ನೋಡೋದಾದ್ರೆ, ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಎಡಿಟ್ ಆಪ್ಷನ್ ಅನ್ನು ಕೇಳ್ತಾ ಇದ್ದಾರೆ ಮತ್ತು ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಡೇಟನ್ನು ಎಕ್ಸ್ಟೆಂಡ್ ಮಾಡ್ಬೇಕಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಅದೇ ರೀತಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋವನ್ನು ನೋಡಿ ಮತ್ತು ಯಾವ ರೀತಿ ನಾವು ಅಪ್ಲಿಕೇಶನ್ ಆಗ್ಬೇಕಂದ್ಬಿಟ್ಟು ಹೇಳ್ತೀನಿ ಮತ್ತು ಆರ್ ಡಿ ನಂಬರ್, ಇನ್ವ್ಯಾಲಿಡ್ ಮತ್ತು ನೇಮ್ ಮಿಸ್ ಮ್ಯಾಚ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಇದೇ ವಿಡಿಯೋದಲ್ಲಿ. ಫುಲ್ ವಿಡಿಯೋವನ್ನು ನೋಡಿ. ಅದೇ ಥರ ಈ ವಿಡಿಯೋವನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಒಂದು ಲೈಕ್ ಬಟನನ್ನು ಒತ್ತಿ. ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಜಿಯನ್ನು ಬಿಟ್ಟಿತ್ತು. ಅದು ಈಗಾಗಲೇ ಅನೇಕ ಎರರ್ಗಳಿಂದ ಬರ್ತಾ ಇದೆ. ಸರಿನಾ? ಒಂದೊಂದಾಗಿ ನೋಡೋಣ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಒಟ್ಟು ಹುದ್ದೆಗಳು ಬಂದು 3991 ಹುದ್ದೆಗಳನ್ನು ಭರ್ತಿ ಮಾಡಲು ಕೆಯೋದವರು ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಮತ್ತು ಈ ಅಪ್ಲಿಕೇಶನ್ಗೆ ವಿದ್ಯಾರ್ಹತೆ ನೋಡೋದಾದರೆ PUC ಪಾಸ್ ಆಗಿರಬೇಕು. ವಯಸ್ಸು ನೋಡೋದಾದರೆ 18 ವರ್ಷ ಕನಿಷ್ಠ ಆಗಿರಬೇಕು, ಗರಿಷ್ಠ 33 ವರ್ಷ. ಹಾಗೂ 2A 2B 3A 3Bಗೆ ಆಮೇಲೆ SC STಗೆ ನೋಡೋದಾದರೆ 35 ವರ್ಷ. ಓಕೆನಾ? ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ, SC ST ಇವ್ರಿಗೆ ನೋಡೋದಾದರೆ 500 ರೂಪಾಯಿ ಆಗಿರುತ್ತೆ. ಇದು ಲಿಖಿತ ಪರೀಕ್ಷೆ ಆಗಿರುತ್ತೆ. ಈ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಒಂದು ಜೂನ್ 10, 2026ರಂದು ಪ್ರಾರಂಭ ದಿನಾಂಕವನ್ನು ಅರ್ಜಿ ಸಲ್ಲಿಸಲು ಮತ್ತು ಕೊನೆಯ ದಿನಾಂಕ ಬಂದು 3 ಜುಲೈ 2026ರಂದು ಕೊನೆಯ ದಿನಾಂಕ ಕೊಟ್ಟಿದ್ದಾರೆ. ಓಕೆನಾ? ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಬಂದು KEA ವೆಬ್ಸೈಟಲ್ಲಿ ಅರ್ಜಿ ಸಲ್ಲಿಸಬೇಕು. ಹಾಗೂ ಅರ್ಜಿ ಸಲ್ಲಿಸಬೇಕಾದ್ರೆ ಅನೇಕ ಎರರ್ಗಳು ಮತ್ತು ನೇಮ್ ಮಿಸ್ ಮ್ಯಾಚ್ಗಳೆಲ್ಲ ಬರ್ತವೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಆಫ್ ದ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತಿದೆಯಲ್ಲ, ಕರ್ನಾಟಕ ರಾಜ್ಯ ಪೊಲೀಸ್ ಹುದ್ದೆ ಅರ್ಜಿ ಸಲ್ಲಿಸಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು SSLC ರಿಜಿಸ್ಟರ್ ನಂಬರ್ ಮತ್ತು ಬೋರ್ಡ್ ಸೆಲೆಕ್ಟ್ ಮಾಡ್ಕೊಂಡು ಮತ್ತು ಕ್ಯಾಪ್ಚರ್ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಕೊಟ್ಟರೆ ನಮ್ಮ SSLC ಡೀಟೇಲ್ಸ್ ಬರುತ್ತೆ. ಆಮೇಲೆ ಕ್ಯಾಸ್ಟು RD ನಂಬರ್ ಎಲ್ಲ ಅಪ್ಡೇಟ್ ಮಾಡಿದ್ರೆ RD ನಂಬರ್ ಅಪ್ಡೇಟ್ ಮಾಡಿದಾಗ ಇನ್ವ್ಯಾಲಿಡ್ RD ನಂಬರ್ ಅಂತ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಸೆಲೆಕ್ಟ್ ಕ್ಯಾಟಗರಿ ಇಸ್ ನಾಟ್ ಮ್ಯಾಚ್ ವಿತ್ ದ RD ಸರ್ಟಿಫಿಕೇಟ್ ಅಂತ ಬರ್ತಾ ಇದೆ ಮತ್ತು ಇನ್ವ್ಯಾಲಿಡ್ RD ನಂಬರ್ ಅಂತೂ ಬರ್ತಾ ಇದೆ. ಇದಕ್ಕೆ ಕಾರಣ ಏನಂದರೆ ಸರ್ವರ್ ಪ್ರಾಬ್ಲಮ್ ಇಂದ ಫ್ರೆಂಡ್ಸ್ ಬರ್ತಾ ಇರೋದು. ಓಕೆನಾ? ಇದೆಲ್ಲ ಸಾಲ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಇದೇ ಥರ ಸೆಕೆಂಡ್ PUC ಸೆಲೆಕ್ಟ್ ಮಾಡಿಕೊಂಡು ರಿಜಿಸ್ಟರ್ ನಂಬರ್ ಹಾಕ್ಬಿಟ್ಟು ಮತ್ತು ಮಂತು ಇಯರ್ ಸೆಲೆಕ್ಟ್ ಮಾಡಿದ್ರೆ ಇನ್ವ್ಯಾಲಿಡ್ PUC ಡೀಟೇಲ್ಸ್ ಅಂತ ಬರ್ತಾ ಇದೆ. ಇದ್ರಿಗೂ ಪ್ರಾಬ್ಲಮ್ ಒಂದು ಸರ್ವರ್ ಎರರ್ ಫ್ರೆಂಡ್ಸ್. ಆಮೇಲೆ ಅವೆರಡು ಸಬ್ಮಿಟ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಈ ಥರ ಬರ್ತಾ ಇದೆ. ಇದ್ರಿಗೆಲ್ಲ ಪ್ರಾಬ್ಲಮ್ ಒಂದು ಸರ್ವರ್ ಎರರ್. ಓಕೆನಾ? ಈ ಪ್ರಾಬ್ಲಮ್ನಿಂದ ಕೆಲವು ಅಭ್ಯರ್ಥಿಗಳು ಇನ್ನು ಅಪ್ಲಿಕೇಶನ್ ಆಗಿಲ್ಲ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಅಪ್ಡೇಟು ಕೊಟ್ಟಿರ್ತಾರೆ, ಅವ್ರದ್ದು ಕ್ಯಾಸ್ಟ್ ಇನ್ನು ಅಪ್ಡೇಟ್ ಆಗಿರಲ್ಲ. ಅದಕ್ಕಾಗಿ ವಿದ್ಯಾರ್ಥಿಗಳೆಲ್ಲ ಕೇಳ್ತಾ ಇರೋದು ಇನ್ನೂ 15 ದಿನ ಡೇಟ್ ಎಕ್ಸ್ಟೆಂಡ್ ಮಾಡಬೇಕು ಮತ್ತು ಇಲ್ಲೇನು ಕೊಟ್ಟಿದ್ದಾರೋ 6th ಸ್ಟೆಪ್ಡು ಇದ್ರ 7th ಸ್ಟೆಪ್ ಬಂದು ಎಡಿಟ್ ಆಪ್ಷನ್ ಕೊಡಲೇಬೇಕು ಅಂದ್ಬಿಟ್ಟು ವಿದ್ಯಾರ್ಥಿಗಳು ಕುತೂಹಲದಿಂದ ಇದ್ದಾರೆ. ಆದಷ್ಟು ಬೇಗ ಈ ಎರರ್ಗಳು ಮತ್ತು ಎಡಿಟ್ ಆಪ್ಷನ್ ಬೇಗ KEA ಅವರು ಕೊಡಲಿ ಅಂತ ಕೇಳ್ಕೊಳ್ತೀವಿ. ಮತ್ತು ವಿದ್ಯಾರ್ಥಿಗಳಿಗೆ ಏನೇನು ತೊಂದರೆ ಇದೆ, ಇವು ಇಮೇಲ್, RD ನಂಬರ್ ಮತ್ತು SSLC ಡೀಟೇಲ್ಸ್ ಅಪ್ಡೇಟು, ಇದ್ರ ಬಗ್ಗೆ ಸ್ವಲ್ಪ ಅವರು ಗಮನ ಹರಿಸಬೇಕು. ಮತ್ತು ಅರ್ಜಿ ಸಲ್ಲಿಸೋ ವಿದ್ಯಾರ್ಥಿಗಳಿಗೆ ಎಡಿಟ್ ಆಪ್ಷನ್ ಕೊಟ್ಟರೆ ಅವರೇನಾದರೂ ಮಿಸ್ ಮ್ಯಾಚ್ ಮಾಡ್ಕೊಂಡಿದ್ರೆ ಅವರೂ ಎಡಿಟ್ ಮಾಡ್ಕೊಬೋದು. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಯಾರೂ ಭಯಪಡಬೇಡಿ. ಎಡಿಟ್ ಆಪ್ಷನ್ ಮತ್ತು ಡೇಟ್ ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ KEAದವರು. ಓಕೆನಾ? ಆದಷ್ಟು ಬೇಗ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳೆಲ್ಲ ಅಪ್ಡೇಟ್ ಮಾಡಿಸ್ಕೊಳ್ಳಿ, ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್.
ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನ್ ಅನ್ನು ಒತ್ತಿ. ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.